ಸ್ನೇಹಿತರೆ, ದಿನ ಬಳಕೆಯ ಕನ್ನಡ ಮನೆ ಸಂಭಾಷಣೆಯಲ್ಲಿ ಇವತ್ತು ನಾವು ಇನ್ನಷ್ಟು ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದಂತ ಕಲಿಯೋಣ. ನನ್ನ ತಮ್ಮನ ಹೆಂಡತಿ ಬೆಳಗಾವಿಯವರು. ಅವರು ಗಂಡನಿಗೆ ಒಂದೇ ಶಬ್ದದಿಂದ ಕರೆಯುವುದು. ಯಾವಾಗ ನೋಡಿದರೂ ನಾನು ಒಂದೇ ಶಬ್ದದಿಂದ ಕರೆಯುವುದು. ಆ ಶಬ್ದದ ಹೆಸರು ರೀ. ಆ ರೀಯಲ್ಲಿ ಎಷ್ಟು ಅರ್ಥಗಳು ತುಂಬಿಕೊಂಡಿವೆ ಅಂದರೆ, ಆ ರೀ ಆಗ್ತದೆ, ರೀ ಆಗ್ತದೆ, ಮತ್ತೇನೋ ಆಗ್ತದೆ. ಅದು ಅವರು ಕರೆಯುವುದು ಮತ್ತು ಅವರ ಗಂಡನಿಗೆ ಅರ್ಥ ಆಗುವುದು, ಅಷ್ಟರಲ್ಲೇ ಎಲ್ಲ ಇದೆ. ಒಂದು ಸಲ ನಾನು ಮತ್ತು ನನ್ನ ತಮ್ಮ, ಅವರ ಗಂಡ, ಸೊ ಮನೆಯಿಂದ ಎಲ್ಲೋ ಹೋಗ್ತಾ ಇದ್ದೆವು. ನಾವೊಂದು 50-100 ಮೀಟರ್ ಒಳಗೆ ಬಂದಿದ್ದೇವೆ. ಸೊ ಅಷ್ಟರಲ್ಲಿ ಇವರು ಹಿಂದಿನಿಂದ ರೀ ಅಂತ ಹೇಳಿ ಏನೋ ಜೋರಾಗಿ ಬೊಬ್ಬೆ ಹಾಕಿದ್ರು. ಸೊ ನನ್ನ ತಮ್ಮ ಮನೆಗೆ ಓಡಿಬಿಟ್ಟ. ಮತ್ತೆ ನಾನು ಕೇಳಿದರೆ ಏನಾಯಿತು ಅಂತ ಹೇಳಿ ಅದಕ್ಕೆ ಏನೋ ವಿಷಯ ಹೇಳಿದ. ಅದು ಬೇಡ, ಅದನ್ನು ನನಗೆ ಹೇಳುವುದಿಲ್ಲ. ನಾನು ಈ ವಿಷಯವನ್ನು ನಿಮಗೆ ಹೇಳುವ ಉದ್ದೇಶ ಇಷ್ಟೇ. ಅವರ ಹೆಂಡತಿ, ನನ್ನ ತಮ್ಮನ ಹೆಂಡತಿ, ಗಂಡನಿಗೆ ಹೇಳುವಂಥ ಕೆಲವು ವಾಕ್ಯಗಳು, ಹೇಳಿದಂಥ ಕೆಲವು ವಾಕ್ಯಗಳನ್ನು ನಾನು ನೆನಪಿಸಿಕೊಂಡು ಇವತ್ತಿನ ಸಂಭಾಷಣೆಯಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇದನ್ನು ನೀವು ಕೇಳಿ ಪ್ರಾಕ್ಟೀಸ್ ಮಾಡಿ. ಸರಿ, ಸ್ಟಾರ್ಟ್ ಮಾಡೋಣ. ಮೊದಲನೇ ವಾಕ್ಯ, ರೀ ಬನ್ನಿ, ಅಡುಗೆ ಬಿಸಿಯಾಗಿದೆ. ಕಮ್, ದ ಫುಡ್ ಈಸ್ ಹಾಟ್. FOOD. ಈ ಶಬ್ದವನ್ನು ಕೆಲವು ಕಡೆ ಫುಡ್ ಅಂತಾರೆ, ಕೆಲವು ಕಡೆ ಫುಡ್ ಅಂತಾರೆ. ನಿಮಗೆ ಬೇಕಾದ್ದನ್ನು ಹೇಳಿ ನೀವು, ಪರವಾಗಿಲ್ಲ. ಎರಡನೇ ವಾಕ್ಯ, ರೀ ಬನ್ನಿ, ಊಟ ಬಡಿಸಿದ್ದೇನೆ. ಕಮ್, ಐ ಹ್ಯಾವ್ ಸರ್ವ್ಡ್ ದ ಫುಡ್. ಮೂರನೇ ವಾಕ್ಯ, ರೀ ಕೈ ತೊಳೆದುಕೊಂಡು ಬನ್ನಿ, ನಾನು ನಿಮಗೆ ಬಡಿಸುತ್ತೇನೆ. ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಕಮ್, ಐ ವಿಲ್ ಸರ್ವ್ ಯು. ನಾಲ್ಕನೇ ವಾಕ್ಯ, ರೀ ಬೇಗ ಬನ್ನಿ, ಊಟ ತಣ್ಣಗಾಗುತ್ತಿದೆ. ಕಮ್ ಕ್ವಿಕ್ಲಿ, ದ ಫುಡ್ ಈಸ್ ಗೆಟಿಂಗ್ ಕೋಲ್ಡ್. ಐದನೇ ವಾಕ್ಯ, ರೀ ಇವತ್ತು ನಿಮ್ಮ ಇಷ್ಟದ ಅಡುಗೆ ಮಾಡಿದ್ದೇನೆ. ಐ ಹ್ಯಾವ್ ಕುಕ್ಡ್ ಯುವರ್ ಫೇವರಿಟ್ ಡಿಶ್ ಟುಡೇ. ಆರನೇ ವಾಕ್ಯ, ರೀ ಸ್ವಲ್ಪ ಇಲ್ಲಿ ಬನ್ನಿ, ಸಹಾಯ ಮಾಡಿ. ಕಮ್ ಹಿಯರ್ ಫಾರ್ ಎ ಮೂಮೆಂಟ್, ಪ್ಲೀಸ್ ಹೆಲ್ಪ್ ಮೀ. ಏಳನೇ ವಾಕ್ಯ, ರೀ ಸ್ವಲ್ಪ ಮಕ್ಕಳಿಗೆ ಓದಿಸಿ, ನಾನು ಅಡುಗೆ ಮಾಡ್ತೀನಿ. ಪ್ಲೀಸ್ ಹೆಲ್ಪ್ ದ ಕಿಡ್ಸ್ ವಿತ್ ದೇರ್ ಸ್ಟಡೀಸ್, ಐ ವಿಲ್ ಫಿನಿಶ್ ಕುಕಿಂಗ್. ಸೊ ನಾನು ಈ ಸೀರೀಸ್ನಲ್ಲಿ ತುಂಬ ವಾಕ್ಯಗಳಿವೆ, ದಿನ ಸ್ವಲ್ಪ ಸ್ವಲ್ಪ ಕೊಡ್ತೇನೆ ನಿಮಗೆ. ಅದೇ ಥರ ಬೇರೆ ಬೇರೆ ಥರದ ವಾಕ್ಯಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವಿದನ್ನು 2-3 ಸಲ ಕೇಳಿ ನೀವು ಸಹ ನಿಮ್ಮ ಸಂಭಾಷಣೆಯಲ್ಲಿ ಉಪಯೋಗಿಸಿ, ಇಂಗ್ಲೀಷಲ್ಲಿ ಉಪಯೋಗಿಸಿ. ನೀವು ಇಂಗ್ಲೀಷಲ್ಲಿ ಸಹ ಈ ವಾಕ್ಯಗಳನ್ನು ಹೇಳ್ಬೋದು. ರೀ ಹೆಲ್ಪ್ ಮೀ, ಅಥವಾ ಇಲ್ಲಿ ನೋಡಿ ನಾನು ಸ್ಟಾರ್ಟಿಂಗಿಂದ ಹೇಳ್ತೇನೆ. ನೀವು ಇದನ್ನು ಇಂಗ್ಲೀಷಲ್ಲಿ ಹೇಳುವಾಗ ಹೀಗೆ ಹೇಳ್ಬೋದು, ರೀ ಕಮ್, ದ ಫುಡ್ ಈಸ್ ಹಾಟ್. ರೀ ಕಮ್, ಐ ಹ್ಯಾವ್ ಸರ್ವ್ಡ್ ದ ಫುಡ್. ರೀ ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಕಮ್, ಐ ವಿಲ್ ಸರ್ವ್ ಯು. ಅಥವಾ ರೀ ಕಮ್ ಕ್ವಿಕ್ಲಿ, ದ ಫುಡ್ ಈಸ್ ಗೆಟಿಂಗ್ ಕೋಲ್ಡ್. ಈ ಥರ ನೀವು ಇಂಗ್ಲೀಷಲ್ಲಿ ಸಹ ರೀ ಉಪಯೋಗಿಸಿ ಹೇಳ್ಬೋದು. ಸರಿ.